ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಎಗ್ ನೂಡಲ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಗ್ ನೂಡಲ್ಸ್ಗೆ ಬೇಕಾಗಿರೋಂತಹ ಸಾಮಗ್ರಿಗಳು: ಈರುಳ್ಳಿ, ಕ್ಯಾರೆಟ್, ಸಣ್ಣಕ್ಕೆ ಹಚ್ಕೊಂಡಿರೋ ಬೀನ್ಸ್, ಟೊಮೆಟೊ, ಎಲೆಕೋಸು, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ, ನೂಡಲ್ಸ್. ನಾನು A1 ಸ್ವಾತಿ ವೆಜ್ ನೂಡಲ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೂ ಡಾರ್ಕ್ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಮ್ಯಾಗಿ ಮಸಾಲ ಹಾಗೂ ಟೊಮೆಟೊ ಕೆಚಪ್ನ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಚಮಚನಷ್ಟು ನೀರು ಹಾಕಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾವು ತೊಗೊಂಡಿರೋ ನೂಡಲ್ಸ್ನ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಫ್ರೆಂಡ್ಸ್. ಅದಾದ ನಂತರ ಬೇರೆ ಪಾತ್ರೆಗೆ ಈ ನೂಡಲ್ಸ್ನ ತೊಗೊಂಡು ಅದಕ್ಕೆ ತಣ್ಣಗಿರೋ ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 6ರಿಂದ 7 ಮೊಟ್ಟೆ ಹಾಕಿ ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೂ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಡಿ. ಪಲ್ಯ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಡಿ ಫ್ರೆಂಡ್ಸ್, ಕೈ ಬಿಡದೆ. ನೋಡಿ, ಈ ಥರ ಆಗಬೇಕು. ಈ ಥರ ಆಗೋವರೆಗೂ ಕಲಿಸ್ಕೊಡಿ. ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿ ಹಾಕಿ ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕಲಿಸ್ಕೊಡಿ ಫ್ರೆಂಡ್ಸ್. ಅದು ನೋಡಿ, ಈ ಥರ ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ಕಲಿಸ್ಕೊಟ್ಟು ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕಿ. ಟೊಮೆಟೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವು ರೆಡಿ ಮಾಡಿಟ್ಕೊಂಡಂತಹ ತರಕಾರಿಗಳು ಬೀನ್ಸ್, ಕ್ಯಾರೆಟ್ ಹಾಗೂ ಎಲೆಕೋಸು, ಕ್ಯಾಪ್ಸಿಕಮ್ ಇದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ವೆಜಿಟೇಬಲ್ಸ್ ಎಲ್ಲ ಒಂದು 70% ಅಷ್ಟು ಬೇಯೋದಕ್ಕೆ ಬಿಡಿ ಫ್ರೆಂಡ್ಸ್, ಸಾಕು. 70% ಬೆಂದ ಮೇಲೆ ಅದಕ್ಕೆ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್ ಹಾಗೂ ಮ್ಯಾಗಿ ಮಸಾಲ ಹಾಕಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಹಾಗೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಎಗ್ನ ಅದರೊಳಗಡೆ ಹಾಕಿ ಮತ್ತು ನೂಡಲ್ಸ್ನ ಹಾಕಿ ಫುಲ್ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಡಿ. ನೋಡಿ, ಬಿಸಿಯಾದಂತಹ ಎಗ್ ನೂಡಲ್ಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಟ್ಸ್ ಮೀ ಪ್ರಿಯಾ ಮೈ ಸ್ವೀಟ್ ಹೋಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.